ಆದ್ರೆ ನೀವು ಮೋದಿ ಮೋದಿ ನಿಂದನೇನೆ ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ ಏನು? ಮೋದಿ ಗ್ಯಾರಂಟಿ 2 ಕೋಟಿ ನೌಕರಿ ಕೊಡ್ತೀನಿ ಅಂದ್ರೆ ಕೊಡಲಿಲ್ಲ. 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಕೊಡಲಿಲ್ಲ. MSP मैं किसानों की आमदनी 2 गुना करूंगा, डबल करूंगा. ಆಗಿದೆನಾ ಡಬಲು? 2 ಪಟ್ಟು ನಿಮ್ಮ ಆಮದಾನಿ ಆಗಿದೆ ಏನ್ರಿ? ಆದರೆ ಮೋದಿ ಅವರು ಹೇಳಿದ್ರು. ಆದ್ರೆ ನಾವು 2024ರಲ್ಲಿ ಆರಿಶ್ ಬಂದು ನೀವು ಕಳಿಸಿದ್ರೆ, ನಮ್ಮ ಸರ್ಕಾರ ಬಂದ್ರೆ MSP ಗ್ಯಾರಂಟಿ ಲೀಗಲೈಸ್ ಮಾಡ್ತೇವೆ. ಏನ್ BR ಪಾಟೀಲ್ ರೇ ಯಾಕಡೆ ಕೇಳ್ತಾ ಇದ್ರಿ? ನಿಮ್ಮ ಕಡೆ ಹೇಳ್ತಾ ಇದ್ದೇವ್ರು ಗ್ಯಾರಂಟಿ. ಯಾಕಂದ್ರೆ ಇದು ರೈತರಿಗೆ ಲಾಭ ಆಗ್ತದೆ. ಆದರೆ ಮೋದಿ ಅವ್ರದ್ದು ಆ ಕಡೆ ಲಕ್ಷ ಇಲ್ಲ. ಇವತ್ತು ದಿಲ್ಲಿ ಬಾರ್ಡರ್ ಮೇಲೆ ರೈತರು ಸುಮಾರು 1 ತಿಂಗಳಾಯ್ತು ಅಲ್ಲಿ ಕುಂತು. ಅವರಿಗೆ ದಿಲ್ಲಿಗೆ ಬರಬಾರ್ದು ಅಂತ ಹೇಳಿ ಮುಳ್ಳಿನ ಹಾಸಿಗೆ ಹಾಕಿದ್ದಾರೆ. ಗಾಡಿ ಕಟ್ಟದಂಗೆ ದೊಡ್ಡ ದೊಡ್ಡ ಬುಲ್ಡೋಜರ್ ಹಚ್ಚಿ ತಂದು ಅಲ್ಲೆಲ್ಲ ಇಟ್ಟಿದ್ದಾರೆ. ಈ ಮೋದಿ ಅವ್ರು ಹೇಳ್ತಾರೆ ನಾನಿದ್ರೆ ದೇಶ. ये मोदी है तो मुमकिन है, फिर हमारे काम क्यों नहीं हो रहे भाई? अभी आप तो है ना प्राइम मिनिस्टर. ಆಮೇಲೆ ನಮ್ಮ ಗ್ಯಾರಂಟಿ ಈಗ ಇವ್ರದಂತೂ 5 ಗ್ಯಾರಂಟಿ ಅವ್ರು ಹೇಳಿದ್ರು, ಅವ್ರು ನಿಭಾಯಿಸಿದ್ರು. ಸಿದ್ದರಾಮಯ್ಯನವರು ಮತ್ತು ನಮ್ಮ ಶಿವಕುಮಾರ್ ಅವರು ಸೇರಿ ಇವರು ಸರ್ಕಾರ ಇದು ನಿಭಾಯಿಸ್ತು. ನಾವು ಈಗಾಗಲೇ ನಾನು ಅನೇಕ ಕಡೆ ಘೋಷಣೆ ಮಾಡಿದ್ದೇವೆ, ರಾಹುಲ್ ಗಾಂಧಿ ಅವರು ನಾವು ಸೇರಿ. ಒಂದು ಭಾಗಿದಾರಿ ನ್ಯಾಯ ಗ್ಯಾರಂಟಿ ಅಂದರೆ ಜನಗಣನ ಪಾಪ್ಯುಲೇಷನ್ ಅದನ್ನು ಯಾವ ಕಮ್ಯುನಿಟಿದವರು ಎಷ್ಟು ಜನ ಇದ್ದಾರೆ, ಅದರಲ್ಲಿ ಎಷ್ಟು ಜನ ವಿದ್ಯಾವಂತರಿದ್ದಾರೆ, ಅದರಲ್ಲಿ ಎಷ್ಟು ಜನರ ಅಂದರೆ ಇನ್ಕಮ್ ಯಾರ್ದು ಎಷ್ಟಿದೆ, ಜಮೀನು ಯಾರಿಗೆ ಎಷ್ಟಿದೆ, ಇದರ ಎಲ್ಲ ಜನಗಣತಿ ಆಧಾರದ ಮೇಲೆ, ಜಾತಿಯ ಜನಗಣತಿ ಆಧಾರದ ಮೇಲೆ ನಾವು ಸರ್ವೆ ಮಾಡ್ತೀವಿ. ಯಾರೇ ಇರ್ಬೋದು, ಯಾವುದೇ ಕಮ್ಯುನಿಟಿ ಇರ್ಬೋದು, ಯಾರ್ಯಾರು ಬಡವರಿದ್ದಾರ, ಯಾವ ಸಂಖ್ಯಾ ಬಲ ಕಡಿಮೆ ಇದ್ರೂ ಕೂಡ ಅವ್ರ ಹತ್ರ ಸಂಪತ್ತಿಲ್ಲ, ದೇಶದ ಸಂಪತ್ತಿಲ್ಲ ಅಂದರೆ ಅವರಿಗೆ ಪ್ಲ್ಯಾನ್ ಮಾಡ್ತೇವೆ. ಆ ಪ್ಲ್ಯಾನ್ ಪ್ರಕಾರ ಎಜುಕೇಷನ್ ಫೆಸಿಲಿಟಿ ಕೊಡ್ತೇವೆ. ಆ ಪ್ಲ್ಯಾನ್ ಪ್ರಕಾರ ಅವರು ಆದಾಯ ಹೆಚ್ಚಿಗೆ ಮಾಡೋಕ್ಕೆ ಯೋಜನೆಗಳು ಕೊಡ್ತೇವೆ. ಇದು ನಾವು ಭಾಗಿದಾರಿ ನ್ಯಾಯ ಗ್ಯಾರಂಟಿ ಅಂತ. ಆಮೇಲೆ MSP ಗ್ಯಾರಂಟಿ ನಾನು ಹೇಳಿದೆ. 3ನೇದು ಯುವ ನ್ಯಾಯ ಗ್ಯಾರಂಟಿ. ಈಗ ಶಿವಕುಮಾರ್ ಅಂತೂ ಯುವಕರಿಗೆ ಎಷ್ಟು ಕೊಡ್ತಾ ಇದ್ದಾರ? 5,000, 3,000 ಕೊಡ್ತಾ ಇದ್ದಾರೆ. ನಾವು ಎಜುಕೇಟೆಡ್ ಗ್ರಾಜ್ಯುಯೇಟ್ಸ್, ಡಿಪ್ಲೊಮಾ ಹೋಲ್ಡರ್ಸ್ ಇವರಿಗೆ 1 ವರ್ಷ ಅವರಿಗೆ ಟ್ರೈನಿಂಗ್ ಕೊಟ್ಟು 1 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ನಾವು ಅಧಿಕಾರಕ್ಕೆ ಬಂದರೆ ಕೊಡ್ತೇವೆ. ಯಾಕೆ 1 ಲಕ್ಷ ಅಂದರೆ ಆ ಮಕ್ಕಳಿಗೆ ಟ್ರೈನ್ ಮಾಡಬೇಕು. ಟ್ರೈನ್ ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲ ಅಂದರೆ ಯಾರು ನೌಕರಿ ಕೊಡ್ತಾರೆ? ಈಗ ಅನೇಕ ನಾವು ನೋಡ್ತೇವೆ, ನಮ್ಮ ಮಕ್ಕಳು, ಬಡವ್ರ ಮಕ್ಕಳು ಮೆಕ್ಯಾನಿಕ್ ಇರ್ತಾರೆ, ಡ್ರೈವರ್ ಇರ್ತಾರೆ, ಕಾರ್ಪೆಂಟರ್ ಇರ್ತಾರೆ, ಕೂಲಿ ಮಾಡ್ತಾರೆ. ಅವರಿಗೆ ಸ್ಕಿಲ್ ಇರಲ್ಲ. ಸುಮ್ಮನೆ ಹೋಗ್ತಾನೆ ಒಬ್ಬವ ಮೆಕ್ಯಾನಿಕ್ ಅಂತ ಹೇಳ್ತಾನೆ, ಮೋಟ್ರ್ ಸುಡ್ತಾನೆ. ಕಾರ್ಪೆಂಟರ್ ಅಂತ ಹೋಗ್ತಾನೆ, ಸಣ್ಣ ಪುಟ್ಟು ರಿಪೇರಿ ಮಾಡ್ತಾನೆ. ಅದಕ್ಕೆ 8,500 ರೂಪಾಯಿ ಅವರಿಗೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್
ದುಡ್ಡು ಕೊಟ್ಟು 1 ಲಕ್ಷದವರೆಗೆ ಖರ್ಚು ಮಾಡಿ ಅವನಿಗೆ ಟ್ರೈನಿಂಗ್ ಕೊಡ್ತೇವೆ. ಮತ್ತು ಸರ್ಕಾರದಲ್ಲಿ ಏನು ಇಡೀ ದೇಶದಲ್ಲೇ 30 ಲಕ್ಷ ವೇಕೆನ್ಸಿಗಳಿವೆ, ಅವೆಲ್ಲ ತುಂಬಿಡ್ತೇವೆ. ಕೇವಲ 2 ವರ್ಷದಲ್ಲಿ 30 ಲಕ್ಷ ಜನರಿಗೆ ನಾವು ನೌಕರಿ ಇದ್ದಿದ್ದನ್ನು ತುಂಬಿ ಅವ್ರಿಗೆ ಕೊಡ್ತೇವೆ. ಇದು ನಮ್ಮ ಗ್ಯಾರಂಟಿ. ನೀವು ಕೇಳಬಹುದು ನಾಳೆ, ಏನ್ರಿ ನೀವು ಹೇಳಿದ್ರೆ ಹಿಂಗೆ ಮಾಡಲಿ, ನಾವು ಜರೂರು ಮಾಡ್ತೇವೆ. ಈಗ ಇಲ್ಲೇ ಕರ್ನಾಟಕದಲ್ಲೇ ಆರ್ಟಿಕಲ್ 371J ಇದ್ರ ಕೆಳಗೆ ಬ್ಯಾಕ್ಲಾಗ್ ತುಂಬಿದ್ರು. ಎಷ್ಟು? 15,000 ವೇಕೆನ್ಸಿಗಳು ತುಂಬ. ಇದೇನು ಆಟನ? ಅರೆ, ಇಂಥ ಯೋಜನೆಗಳು ನಾವು ಈ ಭಾಗಕ್ಕೆ ಮಾಡಿದ್ದೇವೆ. ಮೋದಿ ಏನ್ ಮಾಡ್ಯಾನ್ರಿ ಹೇಳಿ ನೀವು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.